ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಲ್ಲದಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದ ಅಂತ ಬನ್ನಿ ನೋಡೋದ. ನಾನಿಲ್ಲಿ ಒಂದು 150 ಗ್ರಾಮ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ಕಲ್ಲು ಸಕ್ಕರೆ, ಸ್ವಲ್ಪ ಕಲ್ಲರಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನಿಮಗೆ ಪಾಕ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಲೀಟ್ರ್ ನೀರು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಬಿಸಿಗಿಡೋದ, ಸ್ವಲ್ಪ ಪಾಕ ಬರಲಿ. ಈಗ ನಾನಿಲ್ಲಿ ಎಂಟಿ ಹರಿದು ಒಂದು ಗುಲಾಬ್ ಜಾಮೂನ್ ಬೈ ಒನ್ ಗೆಟ್ ಒನ್ ಇದೆ, ಅದನ್ನಲ್ಲಿ ಒಂದು ತೊಗೋತಾ ಇದ್ದೀನಿ. ನಮ್ಮ ಮನೆಗೆ ಒಂದೇ ಸಾಕಾಗುತ್ತೆ, ಹಾಗಾಗಿ ಬೇಕು ಅಂದರೆ ಫ್ರೆಶ್ಶಾಗಿ ಮಾಡ್ಕೋಬೋದು. ಜಾಸ್ತಿ ಮಾಡಿಡೋದೇನು ಬೇಡ, ಬೇಗನೆ ಆಗುತ್ತಲ್ಲ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಗಿಂತ ಕಡಿಮೆ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈಗ ನೀಟಾಗಿ ಚಪಾತಿ ಹಿಟ್ಟು ಹೇಗೆ ಬರುತ್ತೆ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಮುಟ್ಟಿದ್ರೆ ಪಫಿ ಥರ ಬರುತ್ತೆ. ಈಗ ಇದನ್ನೆಲ್ಲ ನಾವು ನೀಟಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳು ಮಾಡ್ಕೊಳ್ಳೋದ, ಬಾಲ್ ಥರ. ಇವಾಗ ಇದು ಆಗಿದೆ. ಇವಾಗ ಪಾಕ ನೋಡೋದ. ಈಗ ಪಾಕ ಆಗಿದೆ. ಈ ಪಾಕಕ್ಕೆ ಒಂದೇ ಒಂದು ಏಲಕ್ಕಿ ಕಾಯಿನ ಬಿಡ್ಸಿ ಹಾಕ್ಕೊತಾ ಇದ್ದೀನಿ, ಜಜ್ಜಿ ಹಾಕ್ಕೊತಾ ಇಲ್ಲ. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಜಾಮೂನ್ನ ಎಣ್ಣೆ ಒಳಗಡೆ ಇಟ್ಟು ಕರಿಯೋದ. ನೋಡಿ, ಎಷ್ಟು ಬೇಕಾದರೂ ಹಾಕೊಬೋದು ಒಂದೇ ಸರಿ, ಏಕೆಂದರೆ ಅಂಟಲ್ಲ ಇದು ಒಂದಕ್ಕೊಂದು. ನೋಡಿ, ನಾನಿಲ್ಲಿ ಒಂದು 20ರಿಂದ 25 ಆಗೋಷ್ಟು ಜಾಮೂನ್ನ ಒಂದೇ ಸರಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈ ರೀತಿ ನೋಡಿ, ತಳ ಏನು ಹಿಡಿಯಲ್ಲ, ಇದು ಈ ರೀತಿ ಬರುತ್ತೆ. ಇದು ಸ್ವಲ್ಪ ಡಾರ್ಕು ಬ್ರೌನ್, ತುಂಬ ಡಾರ್ಕ್ ಆಗಬೇಕು, ಅಲ್ಲಿ ತನಕ ಇದನ್ನು ಕರಿಬೇಕು. ನೋಡಿ, ಈಗ ಇದಾಗಿದೆ. ಇದನ್ನು ನೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಬೇರೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಶೇಪ್ ಕರೆಕ್ಟಾಗಿ ಬಂದಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕು ಅಂದ್ರೂ ಮಾಡ್ಕೋಬೋದು. ಇದು ಸ್ವಲ್ಪ ಕೂಲಾಗಿದೆ. ಈಗ ಪಾಕದೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಸಕ್ಕರೆಯಲ್ಲಿ ತಿಂದು ಜಾಮೂನ್ ಬೋರ್ ಆಗಿರುತ್ತೆ ಅಂಥವರು, ಈ ಶುಗರ್ ಇರೋರು, ಈ ಕ್ಯಾಲರಿ ಕಡಿಮೆ ಇರೋರು ಈ ರೀತಿ ಬೆಲ್ಲದಲ್ಲಿ ಜಾಮೂನ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆಗಿಂತ ಬೆಲ್ಲ ಎಷ್ಟೋ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಥ್ಯಾಂಕ್ ಯು.